ನವಲಗುಂದ ಪಟ್ಟಣದ ಅಂಬೇಡ್ಕರ ಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪೌಷ್ಟಿಕಾಂಶ ದಿನಾಚರಣೆ ಹಾಗೂ ಪೋಷಣ್ ಮಾಸಾಚರಣೆಯನ್ನು ಮಾನ್ಯ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಮಂಜುನಾಥ ಪಿ. ಪಾನಗಂಟಿಯವರು ಉದ್ಘಾಟಿಸಿ ಮಾತನಾಡಿದರು. ಮಾನ್ಯ ದಿವಾಣಿ ನ್ಯಾಯಾಧೀಶರಾದ ನವೀನ ಎಫ್. ಡಿಸೋಜಾರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಪಿ.ಎಚ್. ಕೋನರ್ಡಿ ಅಧ್ಯಕ್ಷತೆ ವಹಿಸಿದ್ದರು. ಶಾಂತಲಾ ಸೋಮನಕಟ್ಟಿ ಉಪನ್ಯಾಸ ನೀಡಿದರು. ಹಿರಿಯ ಮೇಲ್ವಿಚಾರಕಿ ಪದ್ಮಾ ಕಿಲ್ಲೆದಾರ ನಿರೂಪಿಸಿದರು. ತಾಲೂಕಾ ವೈದ್ಯಾಧಿಕಾರಿ ಡಾ. ಎನ್.ಬಿ. ಕರ್ಲವಾಡ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗಾಯತ್ರಿದೇವಿ ಪಾಟೀಲ, ಕಾನೂನು ಸಲಹೆಗಾರರಾದ ಎನ್. ಪಾಟೀಲ, ಪ್ರಕಾಶ ಮೇಲಿನಮನಿ, ಭಾರತಿ ಕಾಲಶೆಟ್ಟಿ, ನಾಗರತ್ನ ಯಲವಿಗಿ, ರೇಣುಕಾ ಮರಳು, ಸಿದ್ದೇಶ್ವರ ಮಠ, ಸವಿತಾ ಮುನವಳ್ಳಿ, ಲಕ್ಷ್ಮೀ ನ್ಯಾಮಗೌಡ, ತುಳಸವ್ವ ಮಳಲಿ, ಅಕ್ಕಮ್ಮ ಹಿರೇಹೋಳಿ, ಜಗದೀಶ್ ಹೂಗಾರ, ಪ್ರವೀಣ ಮೊರಬದ, ಹಮೀದ ಕುಂದಗೋಳ, ನ್ಯಾಯಾಲಯ, ಆರೋಗ್ಯ, ಪುರಸಭೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ವರದಿ ಧರ್ಮರಾಜ ಗುಳೇದ, ಜೆಎಸ್ಕೆ ಕನ್ನಡ ನ್ಯೂಸ್, ನವಲಗುಂದ. ಎಲ್ಲ ಕಡೆ ಇದನ್ನ ಯೋಜನೆ ಮಾಡ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಹೆಣ್ಣು ಮಕ್ಕಳು ಮತ್ತೆ ಸಣ್ಣ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು ಯಾವ ರೀತಿ ಆಹಾರವನ್ನು ಸೇವಿಸಬೇಕು, ತಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಹೇಳಿ ಇರೋ ಒಂದು ಉದ್ದೇಶ ಇರ್ತದೆ. ನಾವೆಲ್ಲ ಬಂದು ಇವತ್ತಿನ ನಮ್ಮ ಸಮಯವನ್ನೆಲ್ಲ ಇಟ್ಟು ನಿಮ್ಗೆ ಹೇಳುವಂತಕ್ಕಿಂತ ಒಂದ್ಸಲ ನಿಮಗೆ ರೌಂಡ್ ಅಂತ ಸಾಕು, ನಿಮಗೆ ಏನೇನು ನಾವು ಆಹಾರವನ್ನು ಸೇವನೆ ಮಾಡಬೇಕಂತ ಗೊತ್ತಾಗ್ತದೆ. ಅಷ್ಟು ನೀಟಾಗಿ ಇವತ್ತಿನ ಎಲ್ಲ ಮಾಡಿದ್ದಾರೆ. ಹಾಗಾಗಿ ನಾನು ಒಂದು ವಿಷಯ ಇಷ್ಟಪಡ್ತೀನಿ. 3 ಬಿಳಿಯ ವಸ್ತುಗಳನ್ನ ನಾವು ಸೇವಿಸಬಾರದು. ಯಾವ್ಯಾವುದು? ಒಂದು ಶುಗರ್, ವೈಟ್ ಇರ್ತದೆ, ಸಕ್ಕರೆ, ಅದ್ರ ಜೊತೆಗೆ ಉಪ್ಪು. ಸೊ ಇವು 3 ಸಹ ಆರೋಗ್ಯಕ್ಕೆ ಬಹಳ ಡೇಂಜರ್. ಹಾಗಾದ್ರೆ ಅದ್ರ ಬದಲಾಗಿ ನಾವು ಏನು ಬಳಸ್ಬೋದು? ಮೈದಾ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟು ಬಳಸ್ಬೋದು, ಸಕ್ಕರೆ ಬದಲಾಗಿ ಬೆಲ್ಲ ಬಳಸ್ಬೋದು, ಉಪ್ಪಿನ ಬದಲಾಗಿ ಸೈಂಧ ಲವಣ ಅಂತ ಆ ಉಪ್ಪನ್ನ ಬಳಸ್ಬೋದು. ಅಂದ್ರೆ ಈ ಮೈದಾ ಹಿಟ್ಟನ್ನು ದೇಹಕ್ಕೆ ಎಷ್ಟು ಡೇಂಜರ್ ಅಂತಂದ್ರೆ ನಮ್ಮ ದೇಹದ ಬಹಳಷ್ಟು ಅಂಗಗಳನ್ನು ಹಾಳು ಮಾಡತಕ್ಕಂಥ ಒಂದು ಪದಾರ್ಥ. ಮುಖ್ಯವಾಗಿ ಮಕ್ಕಳಲ್ಲಿ ಎಷ್ಟು ಬೇಕರಿ ಐಟಮ್ಸ್ ಹೌದಲ್ವಾ? ಬೇಕರಿ ಐಟಮ್ಸ್ ಬೇಕರಿ ಅಂತ ಬಿಟ್ಟು ನಾನು ಯಾಕೆ ಈ ಮಾತು ಹೇಳ್ತಾರೆ ಅಂದ್ರೆ ಮಕ್ಕಳಿಗೆ ನಾವು ಮತ್ತೆ ಇಂಥ ಬೇಕರಿ ಐಟಮ್ಸ್ ನಾವು ಕೊಟ್ಟು ಅವ್ರ ಆರೋಗ್ಯ ನಾಗ ಮಾಡ್ತೀವಿ. ಹಾಗಾಗಿ ತಾಯಿಯಂತೆ ಮಗಳು ಮಗಳಂತೆ ಸೀರೆ ನೀವು ಮನೆಯಲ್ಲಿ ಯಾರು ಮಕ್ಕಳನ್ನು ನೋಡಿ ಬೆಳಿತಾರ ಅಲ್ವಾ? ನೀವು ಯಾವಾಗ ನಾವು ಟಿವಿ ನೋಡಿ